ಹಲೋ ಗೆಳೆಯರೇ, ಯಾರಾದರೂ ಮದುವೆಗೆ ಹೆಣ್ಣು ಹುಡುಕಾಟ ಮಾಡ್ತಕ್ಕಂಥ ಹುಡುಗರಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೆಸರು ಬಂದುಬಿಟ್ಟು ಆ್ಯನಾ ಅಂತ, ವಯಸ್ಸು ಬಂದು 27 ವರ್ಷ. ಸರ್, ನನಗೆ ಸಂಬಂಧ ಬೆಳೆಸೋದಕ್ಕೆ ಮದುವೆ ಆಗೋದಕ್ಕೆ ಒಬ್ಬ ಹುಡುಗ ಬೇಕು ಅಂತ ಹೇಳಿದ್ದಾರೆ. ಸೊ ಪ್ರಸ್ತುತ ಇವರು ಬಂದುಬಿಟ್ಟು ಬಿಜಾಪುರದ ಚಿಕ್ಕೋಡಿನಲ್ಲಿ ವಾಸವಾಗಿರೋದು. ಕೆಲಸದಲ್ಲಿ ಬಂದುಬಿಟ್ಟು ಡ್ಯಾನ್ಸ್ ಟೀಚರಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ನೋಡೋದಕ್ಕೆ ಆ ರೀತಿ ಕಾಣಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಸೊ ಯಾರನ್ನೇ ಆಗಲಿ ಅವರ ಬಗ್ಗೆ ಗೊತ್ತಿಲ್ಲದೆ ಮಾತಾಡಬಾರ್ದು ಸ್ನೇಹಿತರೆ. ಹಾಗಾಗಿ ನಾನು ಇವರ ಬಗ್ಗೆ ಏನು ಕೂಡ ಮಾತಾಡಲ್ಲ. ಬಟ್ನಲ್ಲಿ ಅವರು ಕೆಲಸ ಡ್ಯಾನ್ಸ್ ಟೀಚರ್ ಅಂತ ಏನು ಹೇಳಿದ್ದಾರೆ ಅದಷ್ಟೇ ನಾನು ಅಂತ ಹೇಳೋದು. ಸುಮಾರು 5 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೇನೆ. ನೋಡೋದಕ್ಕೆ ನಗುಮುಖದ ಒಡತಿಯಾಗಿರೋದು ಇವರು, ಕೋಪನೇ ಬರಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಕೆಲಸದಿಂದ ಬಂದಿರತಕ್ಕಂಥ ದುಡ್ಡನ್ನು ನಮ್ಮ ಫ್ಯಾಮ್ಲಿಗೆ ಅರ್ಧ ಮತ್ತು ನನ್ನ ವೈಯಕ್ತಿಕ ಕೆಲಸಗಳಿಗೆ ಅರ್ಧ ಅಂತ ಸೇವ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೇನೆ ಅಂತ ಈ ಒಂದು ಆ್ಯನಾ ಅವರು ಹೇಳಿರೋದು. ಸ್ವಲ್ಪ ಕಪ್ಪು ಬಣ್ಣ ಇದ್ದಾರೆ, ಅದು ಬಿಟ್ಟರೆ ಮತ್ತೇನೂ ಕೂಡ ಇಲ್ಲ. ಸೊ ಒಳ್ಳೆಯ ಒಂದು ಮೃದು ಮನಸ್ಸಿನ ಮೃದು ಸ್ವಭಾವದ ಈ ಒಂದು ಹುಡುಗಿ ಆ್ಯನಾ ಅವರು ಆಗಿರೋದು. ಸೊ ಫೋಟೋ ನೋಡಿಕೊಂಡ್ರೆ ಇನ್ನು 2ನೇ ಪಾರ್ಟ್ಸಲ್ಲಿ ನಾನು ಇವರ ಮದುವೆ ಆದ ನಂತರ ಯಾವ ರೀತಿ ಇರಬೇಕು ಅಂತ ಹೇಳ್ತೇನೆ. ಸೊ ಮೊದಲನೇದಾಗಿ ನನಗೆ ನಾಟ್ಯದಲ್ಲಿ ಬಹುಮಾನ ಎಲ್ಲನೂ ಕೂಡ ಸಿಕ್ಕಿದೆ. ಇವಾಗ ವಿವಾಹ ಆಗುವಂಥ ಬಯಕೆ ಆಗಿದೆ. ಇವರು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಎಷ್ಟೊಂದು ಆಸಕ್ತಿ ಅಂದರೆ, ಆ ಕೆಲಸದಿಂದ ಏನಾದರೂ ಮಾಡಲೇಬೇಕು, ಆ ಒಂದು ಕೆಲಸದಿಂದ ಏನಾದರೂ ಲಾಭ ತೆಗೆದುಕೊಳ್ಬೇಕು ಅನ್ನುವಷ್ಟು ಒಂದು ಕಾಳಜಿ ಇವರಿಗೆ ಹೆಚ್ಚಿಗೆ ಇದೆ ಸ್ನೇಹಿತರೆ. ಸೊ ಅದರಿಂದ ಹಲವಾರು ಬಹುಮಾನ ಸಹ ಇವರಿಗೆ ಸಿಕ್ಕಿದೆ. ನನ್ನನ್ನು ಮದುವೆ ಆಗುವಂಥ ಯುವಕ ಬಂದುಬಿಟ್ಟು ನನ್ನ ಕೆಲಸಗಳಿಗೆ ಅಡ್ಡಿ ಬರಬಾರ್ದು ಮತ್ತು ಅವನ ಕೆಲಸದ ಬಗ್ಗೆ ಜ್ಞಾನ ಇರಬೇಕು, ಜೊತೆಗೆ ಕಾಳಜಿ ಇರಬೇಕು. ಸೊ ಮದುವೆ ಆದ ನಂತರ ನೀ ಕೆಲಸ ಏನು ಮಾಡ್ತೀಯಾ, ಡ್ಯಾನ್ಸ್ ಮಾಡ್ತೀಯಾ, ಬಿಡು ಅದನ್ನು ಅಂತ ಹೇಳಬಾರ್ದು. ಓಕೆ ಮಾಡಮ್ಮ, ಒಳ್ಳೆಯದಾಗಲಿ ಅಂತ ಹೇಳಬೇಕು, ಸಪೋರ್ಟಿವ್ ಮಾಡಬೇಕು. ಆ್ಯಂಡ್ ಅವರು ಯಾವುದಾದ್ರೂ ಒಂದು ಕೆಲಸ ಕೂಡ ಮಾಡ್ತಾ ಇರಬೇಕು ಅಂತ ಹೇಳಿದ್ದಾರೆ ಮದುವೆ ಆದ ನಂತರ. ಸೊ ನಾನು ಡ್ಯಾನ್ಸ್ ಮಾಡೋದೇ ಕನ್ನಡ ಹಾಡುಗಳಿಗೆ ಹೆಚ್ಚಾಗಿ ಡ್ಯಾನ್ಸ್ ಮಾಡ್ತೇನೆ, ನೀವು ಸಹ ನನ್ನನ್ನು ಪ್ರೀತಿ ಮಾಡಬೇಕು ಆ್ಯಂಡ್ ಸ್ನೇಹ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು 4ರಿಂದ 3 ಪಾಯಿಂಟ್ಗಳು ಯಾವಾಗ ಅಪ್ಲೈ ಆಗುತ್ತೆ ಅಂದರೆ ಮದುವೆ ಆದ ನಂತರ. ಮೇಡಮ್, ನಾನು ನಿಮಗೆ ಮದುವೆ ಆದ ನಂತರ ಈ ರೀತಿ ಎಲ್ಲನೂ ಕೂಡ ನೀವು ಹೇಳ್ದಂಗೆ ಕೇಳ್ತೀನಿ ಆ್ಯಂಡ್ ನೀವು ಯಾವ ರೀತಿ ಹೇಳ್ತೀರೋ ಅದೇ ರೀತಿಯೇ ಅಪ್ಲೈ ಮಾಡ್ಕೊಳ್ತೀನಿ ಅಂತ ಅವ್ರಿಗೆ ನೀವು ಹೇಳಬೇಕು. ಸೊ ಎಲ್ಲಿ ಹೇಳಬೇಕು, ಯಾವಾಗ ಹೇಳಬೇಕು, ಇವರ ಕನಸೇನು, ಇವರ ಕುಟುಂಬದ ಮಾಹಿತಿ ಏನು ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಸೊ ಮೊದಲನೇದಾಗಿ ಇಲ್ಲಿ ಕಾರನ್ನು ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ಸ್ವಿಫ್ಟ್ ಮಾಡೆಲ್ ಕಾರು, ಅಂದರೆ ಸ್ವಿಫ್ಟೇ ಕಾರ್ ಅಂತ ಏನಿಲ್ಲ, ಆ ರೀತಿ ಡಿಸೈನಬಲ್ ಆಗಿರ್ತಕ್ಕಂತಹ ಕಾರ್ ಆಗಿರುತ್ತೆ. ವಿಚಾರ ಏನಂದರೆ, ಕೆಲವೊಂದಿಷ್ಟು ಜನ ಮಾಡ್ತಕ್ಕಂಥ ವೃತ್ತಿಯಿಂದ, ಮಾಡ್ತಕ್ಕಂಥ ಡ್ಯಾನ್ಸಿಂದ ದುಡ್ಡನ್ನು ಸಂಪಾದನೆ ಮಾಡಿ ಅಪಾರವಾಗಿರ್ತಕ್ಕಂಥ ಆಸ್ತಿ, ಮನೆ, ಕಾರುಗಳನ್ನು ಪರ್ಚೇಸಿಂಗ್ ಮಾಡಿರ್ತಾರೆ. ಬಟ್ ನನ್ನ ಒಂದು ವೃತ್ತಿ ಜೀವನದಿಂದ ಬಂದಿರತಕ್ಕಂಥ ದುಡ್ಡನ್ನು ನಾನು ಹಾಳು ಮಾಡ್ಕೊಳ್ಬಾರ್ದು, ಅದರಿಂದ ಏನಾದರೂ ತೆಗೆದುಕೊಳ್ಬೇಕು ಅಂತ ಇವರ ಒಂದು ಮೈಂಡಲ್ಲಿ ಬಂದಿರುತ್ತೆ. ಹಾಗಾಗಿ ಈ ಒಂದು ಕಾರಿನ ಮೇಲೆ ಕಣ್ಣು ಹಾಕಿರ್ತಾರೆ ಇವರು. ಇದಕ್ಕೋಸ್ಕರನೇ ಫ್ಯಾಮಿಲಿನಲ್ಲಿ ಕೊಡ್ತಕ್ಕಂತಹ ಒಂದು ಸ್ಯಾಲ್ರಿ, ನನಗೆ ಬಂದಿರತಕ್ಕಂಥ ದುಡ್ಡು ಏನಿರುತ್ತೆ ಸೊ ಅದನ್ನು ಪ್ರಸ್ತುತ ಇವರು ಸ್ವಲ್ಪ ಅರ್ಧ ಕೊಡ್ತಾರೆ, ಅರ್ಧ ಭಾಗ ಇವರು ಇಟ್ಕೊಂಡಿದ್ದಾರೆ. 5 ವರ್ಷದಿಂದ ಅಂದರೆ ಮಿನಿಮಮ್ 2 ಲಕ್ಷ ರೂಪಾಯಿವರೆಗೂ ಇವರು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ನೋಡ್ಕೊಳ್ತಿರ್ಬೋದು, ಇದು ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಆಗಿರ್ತಕ್ಕಂತಹ ಒಂದು ಡಿಸೈನು. ಆ್ಯಂಡ್ ಇವರ ಕುಟುಂಬದಲ್ಲಿ ಒಟ್ಟು 5 + 2 7 ಜನ ಸದಸ್ಯರು ವಾಸವಾಗಿರ್ತಾರೆ. ಒಂದೇ ಮನೆಯಲ್ಲಿದ್ದಾರೆ, ಯಾರೂ ಕೂಡ ಬೇರೆ ಆಗಿಲ್ಲ, ಅದೊಂದು ಹಿಸ್ಟ್ರಿ. ಸೊ ನೋಡ್ಕೊಳ್ಳಿ, ನಿಮಗೂ ಕೂಡ ಈ ರೀತಿ ಚಾನ್ಸ್ ಸಿಗ್ಬೋದು. ಯಾರಿಗೂ ಕೂಡ ಈ ರೀತಿ ಮನಸ್ಸುಳ್ಳಂತಹ, ಜೊತೆಗೆ ಈ ರೀತಿ ಕಾರ್ ತೆಗೆದುಕೊಳ್ಬೇಕು, ಲೈಫ್ನಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಈ ರೀತಿ ಹುಡುಗಿರು ಯಾರೂ ಕೂಡ ಸಿಗಲ್ಲ ಸ್ನೇಹಿತರೆ. ನಿಮಗೆ ಅವರೇ ಪರ್ಪರ್ ಆಗಿಬಿಟ್ಟು ಇಷ್ಟ ಆಗ್ತಾರೆ. ಸೊ ಮುಖ ಕಪ್ಪು ಇದೆ ಅಂತಂದ್ಬಿಟ್ಟು ಅವ್ರನ್ನ ಹೀಯಾಳಿಸೋದಾಗಿರಲಿ, ಜೊತೆಗೆ ಸ್ವಲ್ಪ ಏನಾದರೂ ಬಿಹೇವಿಯರ್ ಚೇಂಜ್ ಮಾಡೋದಾಗಿರಲಿ, ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಮನಸ್ಸಿನಿಂದ ಎಲ್ಲರನ್ನು ಮದುವೆ ಆಗಿ, ಯಾಕಂದರೆ ಮದುವೆ ಆದ ನಂತರ ಕೂಡ ಇಬ್ಬರು ಚೆನ್ನಾಗಿರಬೇಕು. ಹಾಗಾಗಿನೇ ನಾನು ಕೂಡ ಹೇಳ್ತಾ ಇದ್ದೇನೆ. ಸೊ ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ನ ನಾನು ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ಕಾರಿನಲ್ಲಿರ್ತಕ್ಕಂಥ ಸ್ಟೇರಿಂಗು, ಈ ಕಡೆ ಬಂದುಬಿಟ್ಟು ಗೇರಿನ ಸಿಸ್ಟಮ್ ಇದೆ, ಜೊತೆಗೆ ಇಲ್ಲಿ ಬಂದುಬಿಟ್ಟು ಸ್ಪೇಸ್ ಇದೆ. ಆ್ಯಂಡ್ ಇಲ್ಲಿ ಸ್ಪೀಡ್ ಲಿಮಿಟಲ್ಲಿ ಏನೆಲ್ಲ ಮಾಡಬೇಕು ಅದೆಲ್ಲನೂ ಕೂಡ ಇದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದು ಬಂದುಬಿಟ್ಟು ಡೀಸೆಲ್ ವೇರಿಯಂಟು. ಒಂದು 500ರಿಂದ 1000 ರೂಪಾಯಿ ಡೀಸೆಲ್ ಹಾಕಿದ್ರೆ ಏನಿಲ್ಲ ಅಂದರೂ 100 ಕಿಲೋಮೀಟ್ರ್ ಹೋಗ್ಬಿಟ್ಟು ಬರುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಬೇಗ ಬೇಗ ನಿಮ್ಮ ಊರು, ನಿಮ್ಮ ಹೆಸರು, ನಿಮ್ಮ ನಂಬರ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖುದ್ದಾಗಿ ಅವರೇ ಬಂದುಬಿಟ್ಟು ನಿಮಗೆ ರೀಪ್ಲೈ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ವಿಚಾರ ಇಷ್ಟು. ಇದೇ ರೀತಿ ಯಾವುದಾದ್ರು ಹೊಸ ಪ್ರೊಫೈಲ್ಗಳು ಬಂದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ತಪ್ಪದೇ ನೋಡಿ. ಬೇಗ ಬೇಗ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಆ್ಯಂಡ್ ಅದೇ ರೀತಿಯಾಗಿ ನೀವು ಅವ್ರಿಗೆ ಇಷ್ಟ ಆಗಿದ್ದರೋ ಇಲ್ವೋ ಅನ್ನುವಷ್ಟು ರೀತಿಯಲ್ಲಿ ಅವ್ರನ್ನ ಇಷ್ಟಪಡಿ ಅಂತ ಹೇಳ್ತಾ